ನಾನು ಇವತ್ತು ಸ್ಕ್ವೇರ್ ರೂಟ್ ಯೂನಿಟ್ 3 ಸ್ಕ್ವೇರ್ ರೂಟ್ದು ಎಕ್ಸಸೈಸನ್ನು ಸಾಲ್ವ್ ಮಾಡಿದ್ದೀನಿ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಫಸ್ಟ್ ಒನ್ ಫೈಂಡ್ ದ ಸ್ಕ್ವೇರ್ ರೂಟ್ ಆಫ್ ದ ಫಾಲೋವಿಂಗ್ಸ್ ಅಂತ ಹೇಳಿದ್ದಾರೆ. ಸೊ ಫಸ್ಟ್ ಒನ್ 4/9. ಸೊ ಇವಾಗ ಇದನ್ನು ಸ್ಕ್ವೇರ್ ರೂಟ್ಸನ್ನು ಕಂಡುಹಿಡ್ಬೇಕಂದ್ರೆ ನಾವು ಇದರದ ಸ್ಕ್ವೇರ್ ರೂಟ್ ಹಾಕಿದಾಗ 4 ಮತ್ತು 9 4ದ ಸ್ಕ್ವೇರ್ ರೂಟ್ ಏನಾಗಿರ್ತದೆ 2 9 3 ಕಾಮನ್ಲಿ ಆಗಿ ಸಿಗ್ಬಿಡ್ತದೆ. ಅದೇ ರೀತಿಯಾಗಿ 144 625 ಇದನ್ನು ರೂಟ್ ಹಾಕಿದಾಗ 144ದ ವರ್ಗಮೂಲ ಏನು ಬರ್ತದೆ ಅಂದರೆ 12 625 25 ಆಗ್ತದೆ. ಬಟ್ ಇಲ್ಲಿ ನೋಡ್ರಿ 21/40 ಇದೆ. ಸೊ ಅವಾಗ ನಾವೇನು ಮಾಡಬೇಕು, ಇದು ಮಿಶ್ರ ಭಿನ್ನರಾಶಿ ಇದೆ, ಇದು ಕಾಮನ್ ಭಿನ್ನರಾಶಿಯಾಗಿ ಮಾಡ್ಕೋಬೇಕಂದ್ರೆ 20 × 4 ಅಂದರೆ 20 × 4 ಮಾಡಿದಾಗ 120 + 1 ಕೂಡಿಸಿದಾಗ 121 ಬರ್ತದೆ. ರೂಟ್ ಆಫ್ 121 ಡಿವೈಡೆಡ್ ಬೈ 4 ಹೇಗಿದೆಯಲ್ಲ ಹಾಗೆ ಬರೀಬೇಕು. 121 ರೂಟ್ ಸ್ಕ್ವೇರ್ ರೂಟ್ 11 ಆಗಿದೆ, 4 ದ 2. ಸೊ ದಿಸ್ ಈಸ್ ಯುವರ್ ಆನ್ಸರ್. ಆ್ಯಂಡ್ ಫೋರ್ತ್ ಒನ್ ಡೆಸಿಮಲ್ ಡಾಟ್ 0.09 ಇದೆ. ಸೊ ಸ್ಕ್ವೇರ್ ರೂಟ್ ಆಫ್ 0.09 ಇಲ್ಲೇ ನಾವು 0 ಇದೆ ಆಲ್ರೆಡಿ ಇದೆ, ಅದಕ್ಕೋಸ್ಕರ ನಾವು 0ನ ಹಾಕ್ಬಿಡ್ತೇವೆ. 0.09. ಸೊ 3 3s 9 ಆಗೋದ್ರಿಂದ ಇದ್ರದ್ದು ವರ್ಗಮೂಲ ಏನು ಬರ್ತದೆ ಅಂದರೆ 0.3 ಬರ್ತದೆ, ಅಂದರೆ 0.3 ಬರ್ತದೆ. ಸೊ ಸೆಕೆಂಡ್ ಒನ್ ಇಲ್ಲಿ ಏನಿದೆ ಅಂದರೆ 5.822569. ಸೊ ಇದರದ ಸ್ಕ್ವೇರ್ ರೂಟನ್ನು ನಾವು ಯಾವ ರೀತಿ ಕಂಡು ಹಿಡಿತೀವಿ ಅಂದರೆ ಡೆಸಿಮಲ್ ಡಾಟ್ ಇದ್ದಾಗ ರೈಟ್ ಟು ಲೆಫ್ಟ್ ಹೋಗ್ತೀವಿ, ಬಟ್ ಡೆಸಿಮಲ್ ಡಾಟ್ ಅದಕ್ಕಿಂತ ಮೇಲೆ ಲೆಫ್ಟ್ ಟು ರೈಟಿಗೆ ಹೋಗ್ತೀವಿ ನಾವು. ಸೊ ಇಲ್ಲಿ ಮಾರ್ಕ್ ಮಾಡಿದ್ದೀನಿ, ನಾನು ಈ ಗ್ರೂಪ್ ಮಾಡಿದ್ದೇನೆ 2 ವರ್ಡ್ಸ್. ಇವು 2 ಡಿಜಿಟ್ಸ್ಗಳು, ಇವು 2 ಡಿಜಿಟ್ಸ್ಗಳು. ಫಸ್ಟ್ ಇಲ್ಲಿ 4 ಇದೆ ಅಲ್ಲ, 2 2s 4 ಆಗ್ತದೆ. ಇಲ್ಲಿ ಕಳೆದಾಗ 1 ಬರ್ತದೆ. ಸೊ ಇಲ್ಲಿ 2 ತೊಗೊಂಡಿವಿ ಅಂದ್ರೆ ಇದರದ್ದು 2ನ ನಾವು ಇಲ್ಲಿ ತೊಗೊಂಡು ಪ್ಲಸ್ ಮಾಡಬೇಕಾಗ್ತದೆ. 2 + 2 4 ಆಗ್ತದೆ. ಸೊ ಇಲ್ಲಿ 82ನ ಡೌನಲ್ಲಿ ತೊಗೊತೀವಿ, 182 ಆಗ್ತದೆ. 44 × 4 ಮಾಡಿದಾಗ 176 ಸಿಗ್ತದೆ ನಮಗೆ, ಮೈನಸ್ ಮಾಡಿದಾಗ 6 ಉಳ್ತದೆ. ಸೊ ಇಲ್ಲಿ 44ಅನ್ನು ತೊಗೊಂಡಿರೋದಕ್ಕೋಸ್ಕರ ಇಲ್ಲಿ 4 ಅಗೇನ್ ಎಡಿಷನ್ ಆಗ್ತದೆ. 44 + 4 48 ಆಗ್ತದೆ. ಸೊ ಈ 2 25 ಡಿಜಿಟ್ಸನ್ನು ತೊಗೊಂಡಿದ್ದೀನಿ ನಾನು. ಇಲ್ಲಿ 625 ಆಗ್ತದೆ. 481 1s 481 ತೊಗೊಂಡಿದ್ದೇವೆ, ಅಂದರೆ 2ಲೇ ತೊಗೊಂಡ್ರೆ 800 ಆಗ್ತದೆ. ಸೊ ಅದಕ್ಕೋಸ್ಕರ ಇದು ಬಿಗ್ ನಂಬರ್ ಆಗೋದ್ರಿಂದ ನಾವು 1 1ಲೇ ತೊಗೊಳ್ತೀವಿ. ಸೊ ಈ 481 1ಲೇ 481. ಸೊ ಮೈನಸ್ ಮಾಡಿದಾಗ 144 ಆಗ್ತದೆ. ಈ 69 ಡೌನಲ್ಲಿ ತೊಗೊಂಡಾಗ ನಮಗೆ ಇದು 481 + 1 ಕೊಡಿಸಿದಾಗ 482 ಆಗ್ತದೆ. ಸೊ ಈ ಡಿಜಿಟ್ಸ್ಗಳು ಪ್ಲಸ್ ಇಂಟು ನಾವು 3 ಮಾಡಿದಾಗ 482 48 23 × 3 ಮಾಡಿದಾಗ 14,469 ಬರ್ತದೆ. ಸೊ 00 ಆಗಿಬಿಡ್ತದೆ. ಸೊ ಇದ್ರದ್ದು ವರ್ಗಮೂಲ ಏನಾಗ್ತದೆ ಅಂದ್ರೆ 2.413 ಆಗ್ತದೆ. ಇಲ್ಲಿ 1089 ಇದ್ದು ವರ್ಗಮೂಲ ಕಂಡುಹಿಡಿಯೋದು ರೂಟ್ ಆಫ್ 1089 ಇದು ಸಹ ಗ್ರೂಪ್ ಆಗಿ ನಾವು ಕನ್ವರ್ಟ್ ಮಾಡ್ಕೋತೀವಿ. ಇದು 4 10 ರೈಟ್ ಟು ಲೆಫ್ಟಿಂದ ಹೋಗಬೇಕು. 8 9 8 ಒಂದು ಗ್ರೂಪ್ ಆಗ್ತದೆ, ಮತ್ತು 0 1 ಒಂದು ಗ್ರೂಪ್ ಆಗ್ತದೆ. ಈ 2 ಗ್ರೂಪಿಂದ ನಾವೇನು ತೊಗೋತೀವಿ 3 3s 9. 10ರಲ್ಲಿ 9 ಹೋದಾಗ 1 ಉಳಿತದ. 6 + 6 3 + 3 6 63 3s 189 ಆಗ್ತದೆ. ಈ ಡೌನಲ್ಲಿ ತೊಗೊಂಡಾಗ ಸೊ 0 ಅಂದರೆ ಇದರದ್ದು ವರ್ಗಮೂಲ ಏನು ಬರ್ತದೆ ಅಂದರೆ ಸ್ಕ್ವೇರ್ ರೂಟ್ 33 ಬರ್ತದೆ. ಅದೇ ರೀತಿಯಾಗಿ ಇಲ್ಲಿನೂ ಸಹ 550.184. ಸೊ ನಾವಿಲ್ಲೇನು ಮಾಡ್ತೀವಿ ಅಂದರೆ ಡೆಸಿಮಲ್ ಡಾಟಿಂದ ರೈಟ್ ಸೈಡಿಂದ ರೈಟ್ ಟು ಲೆಫ್ಟಿಗೆ ಹೋಗ್ತೀವಿ. ಒಂದು ಗ್ರೂಪು ಇದು ಸಿಂಗಲ್ ಆಗಿಬಿಡ್ತದೆ. ಸೊ ಇಲ್ಲಿ ಲೆಫ್ಟ್ ಟು ರೈಟ್ ಒಂದು ಗ್ರೂಪ್ ಆಗಿದೆ. ಸೊ 2 2s 4. ಸೊ ಇಲ್ಲಿ ಕಳೆದಾಗ 1 ಉಳಿತದ.
ಇಲ್ಲಿ 15ನ ಡೌನಲ್ಲಿ ತೊಗೋತೀವಿ. 2 + 2 4 ಆಗ್ತದೆ. 43 3 129 ಆಗ್ತದೆ. ಸೊ ಅದಕ್ಕಿಂತ ಜಾಸ್ತಿ 4 ತೊಗೊಲಿದ್ರೆ ಜಾಸ್ತಿ ಅಮೌಂಟ್ ಆಗ್ತದೆ, 200 ಮೇಲೆ ಆಗ್ತದೆ. ಬಟ್ ಇಲ್ಲಿರೋದು ಅಮೌಂಟ್ 150 ಇದೆ. ಸೊ ಅದಕ್ಕೋಸ್ಕರ 43 3 129 ಮೈನಸ್ ಮಾಡಿದಾಗ 21 ಉಳಿತದ. 43 ಪ್ಲಸ್ 3 ಕೂಡಿಸಿದಾಗ 46 ಆಗ್ತದೆ. 464 4 ಇಷ್ಟಾಗ್ತದೆ. 1856 ಆಗ್ತದೆ. ಈ ಡೌನ್ 2 ನಂಬರ್ಸ್ ತೊಗೊಳೋಕ್ಕಿಂತ ಮುಂಚೆ ಡೆಸಿಮಲ್ ಡಾಟನ್ನು ನಾವು ಇಲ್ಲಿ ತೊಗೊಂಡು ಅದಾದಮೇಲೆ 18 ನಂಬರ್ ಡೌನಲ್ಲೇ ತೊಗೋತೀವಿ. ಅದಾದಮೇಲೆ 24 ಆಗ್ತದೆ. ಸೊ ಈ ರೀತಿಯಾಗಿ ಕಂಟಿನ್ಯೂ ನಾವು ಮಾಡ್ಕೋತಾ ಹೋಗ್ಬೋದು. ಸೊ ಇದರದ್ದು ವರ್ಗಮೂಲ ಏನು ಬಂದದ ಅಂದರೆ 23.3 ಬಂದದ. ಇದನ್ನು ಸಹ ಫೈಂಡ್ ಔಟ್ ದ ಸ್ಕ್ವೇರ್ ರೂಟ್ ಆಫ್ ದ ಫಾಲೋವಿಂಗ್ಸ್ ಅಪ್ ಟು ದ 3 ಡೆಸಿಮಲ್ ಪ್ಲೇಸಸ್. 3 ಡೆಸಿಮಲ್ ಪ್ಲೇಸಸ್ವರೆಗೂ ಕಂಡುಹಿಡಿರಿ ಅಂತ ಹೇಳಿದ್ದಾರೆ. ಅಂದರೆ ಡೆಸಿಮಲ್ ಡಾಟ್ ಆದಮೇಲೆ 3 ಡಿಜಿಟ್ವರೆಗೂ ನೀವು ಕಂಡುಹಿಡಿಬೇಕು. ಸೊ ಇಲ್ಲೇ 2 ಅಂತ ಹೇಳಿದ್ದಾರೆ, 2 ತೊಗೊಂಡಿದ್ದಾರೆ. ಸೊ ಇಲ್ಲೇ ನಾವು ಒನ್ಲೇ 1. ಸೊ 2ದಲ್ಲಿ 1 ತೆಗೆದಾಗ ಡೌನ್ ಮೈನಸ್ ಮಾಡಿದಾಗ 1 ಉಳಿದಿದ್ದ. 1 + 1 2 ಆಗ್ತದೆ. ಈ ಡೆಸಿಮಲ್ ಡಾಟ್ ತೊಗೊಂಡು ನಾವು 2 ಡಿಜಿಟ್ಸನ್ನು ತೊಗೊಂಡಿದ್ದೇವೆ, ಡಬಲ್ ಝೀರೋಸ್. 24 4 96 ಆಗ್ತದೆ. ಮೈನಸ್ ಮಾಡಿದಾಗ 4 ಉಳಿತದ. 24 + 4 ಮಾಡಿದಾಗ 28 ಆಗ್ತದೆ. ಈ ಡೌನಲ್ಲಿ ಮತ್ತು ಅಗೇನ್ 2 ಝೀರೋಸನ್ನು ನಾವು ಇಲ್ಲಿ ತೊಗೊಂಡಿದ್ದೇವೆ. ಸೊ 281 1 281 ಮೈನಸ್ ಮಾಡಿದಾಗ 1100 ಆಗ್ತದೆ. 11900 ಆಗ್ತದೆ. ಇದನ್ನು ಸಹ 2 ಝೀರೋಸನ್ನು ತೊಗೊಂಡಿದ್ದೀವಿ ನಾವು. ಹಾಗೇನ 2824 ಇಂಟು 4 ಮಾಡಿದಾಗ 1100 ಆ್ಯಂಡ್ 296 ಮೈನಸ್ ಮಾಡಿದಾಗ 704 ಬೀಳುತ್ತದೆ. ಅಂದರೆ ಟೋಟಲ್ ಅಮೌಂಟ್ ಏನು ಬರ್ತದೆ ಅಂದರೆ ನಮಗೆ 1.414. ಈ ಡೆಸಿಮಲ್ ಡಾಟ್ 3 ಡೆಸಿಮಲ್ ಡಾಟ್ಸ್ಗಳನ್ನು ನಾವು ಕಂಡುಹಿಡಬೇಕಾಗ್ತದೆ. ಇಲ್ಲಿ ಇಲ್ಲಿನೂ ಸಹ ರೂಟ್ ಆಫ್ 5ನ ತೆಗೆದಾಗ ಡೌನ್ 3 ಡಿಜಿಟ್ಸ್ ಕಂಪಲ್ಸರಿ ತೆಗಿಬೇಕಾಗ್ತದೆ, ಕಂಡುಹಿಡಿಬೇಕಾಗ್ತದೆ. 2 2 4 -4 5 4 ತೆಗೆದಾಗ -1 ಆಗ್ತದೆ, 1 ಉಳಿತದೆ. ಸೊ 2 + 2 4 ಡೆಸಿಮಲ್ ಡಾಟ್ ಇಟ್ಟು ನಾವು 2 ಡಿಜಿಟ್ಸ್ಗಳನ್ನು ಝೀರೋಸ್ಗಳನ್ನು ತೊಗೋತೀವಿ. 42 2 84 ಆಗ್ತದೆ. 3 ತೊಗೊಂಡ್ರೆ ಬಿಗ್ ನಂಬರ್ ಆಗ್ತದೆ, ಅದಕ್ಕೋಸ್ಕರ ನಾವು ಇದನ್ನು ತೊಗೊಳ್ತೀವಿ. ಸೊ 100 ಡಿವೈಡೆಡ್ -84 ಮಾಡಿದಾಗ ನಮಗೇನು ಸಿಗ್ತದೆ 16. 44 3 3 1329 ತೊಗೋತೀವಿ. ಇಲ್ಲಿನೂ ಸಹ 2 ಡಿಜಿಟ್ಸ್ಗಳನ್ನ ಕಂಟಿನ್ಯೂ ಮಾಡ್ಕೊತಾ ಹೋಗಿದ್ದೀವಿ. ಇಲ್ಲಿ 3 ಮಾಡಿದಾಗ ಪ್ಲಸ್ 446 6 26,796 ಉಳಿತದೆ. 304 ಇಲ್ಲಿನೂ ಸಹ ಅಗೇನ್ ನಾವು ಡಬಲ್ ಝೀರೋ ಹಾಕಿ ಕಂಟಿನ್ಯೂ ಮಾಡಬಹುದು. ಬಟ್ ನಮಗಿಲ್ಲಿ 3 ಡಿಜಿಟ್ಸ್ಗಳನ್ನು ಅಷ್ಟೇ ಡೆಸಿಮಲ್ ಡಿಜಿಟ್ಸ್ಗಳನ್ನು ಕಂಡುಹಿಡಿರಿ ಅಂತ ಹೇಳಿದ್ದಾರೆ. ಸೊ 2.236 ಬರ್ತದೆ. ಇನ್ನೊಂದು ಯಾವುದಿದೆ ಅಂದರೆ 0.0045 ಡೆಸಿಮಲ್ ಡಾಟನ್ನು ಸ್ಕ್ವೇರ್ ರೂಟನ್ನು ಕಂಡುಹಿಡಬೇಕಾಗಿದೆ. ಇಲ್ಲಿನೂ ಸಹ ನಾನು 0 ಇರೋದ್ರಿಂದ 0 ಬರೆದಿದ್ದೇವೆ. ಇಲ್ಲಿ ರೈಟ್ ಟು ಲೆಫ್ಟ್ ಲೆಫ್ಟ್ ಟು ರೈಟ್ ಹೋಗಬೇಕಾಗಿದೆ. 2 ಝೀರೋಸ್ 1 ಝೀರೋಸ್ ತೊಗೊಂಡ್ಬಿಡ್ತೀವಿ. 45 ಡೌನ್ ತೊಗೊಂಡಾಗ 6 6 36 ಮೈನಸ್ ಮಾಡಿದಾಗ 9 ಉಳಿತದೆ. ಸೊ 0. ಇಲ್ಲಿನೂ ಸಹ ನಾವು ಕಂಟಿನ್ಯೂ ಮಾಡ್ಕೋತಾ ಹೋಗ್ಬೋದು ಡಬಲ್ ಝೀರೋಸನ್ನು ತೆಗೆದುಕೊಂಡು. ಬಟ್ 2 ಡಿಜಿಟ್ಸನ್ನು ಕಂಡುಹಿಡಿದ್ರೆ ಇನಫ್. 0.06 ಬರ್ತದೆ. ಅದಾದಮೇಲೆ 0.00625. ಸೊ ಇಲ್ಲಿ ಝೀರೋಸನ್ನು ತೊಗೊಳ್ತೀವಿ ನಾವು. ಈ ಝೀರೋಸನ್ನು ಇಲ್ಲಿ ನೋಡಿದ್ದೀವಿ. 79 + 625 7 7 ಈ 2 ಝೀರೋಸನ್ನು ಫಸ್ಟ್ ತೊಗೊಂಡಿದ್ದೀವಿ ನಾವು. 49 ಆಗ್ತದೆ. ಮೈನಸ್ ಮಾಡಿದಾಗ 13 ಬರ್ತದೆ. 14 4 7 + 7 14 ಆಗ್ತದೆ. 9
ಈ 5ನ ಡೌನಲ್ಲಿ ತೊಗೊತೀವಿ. ಈ ಡಿಜಿಟ್ ಓನ್ಲಿ ಸಿಂಗಲ್ ಇರೋದ್ರಿಂದ ಒಂದು ಡಿಜಿಟ್ಸನ್ನು ತೊಗೊಂಡು 0ನ ತೊಗೊಳ್ತೀವಿ ನಾವು. ಸೊ 149 9s 1341 ಆಗ್ತದೆ, 9 ಉಳಿತದೆ. ಸೊ ಅಗೇನ್ ಇಲ್ಲೂ ಸಹ ನಾವು 2 ಜೀರೋಸ್ಗಳನ್ನು ಡಬಲ್ ಜೀರೋಸ್ಗಳನ್ನು ಕಂಟಿನ್ಯೂ ಮಾಡ್ಕೊತಾ ಹೋಗ್ಬೋದು. ಇದರದ್ದು ಎಷ್ಟು ಬಂದಿದೆ ಅಂದರೆ 0.079 ಬಂದದ. ಇಲ್ಲಿ ನೋಡ್ರಿ, ಸಿಂಪ್ಲಿಫೈ ಸ್ಕ್ವೇರ್ ರೂಟ್ಸ್ನಲ್ಲಿ ಪ್ರಾಬ್ಲಮ್ಸ್ ಈ ರೀತಿಯಾಗಿ ಬರ್ತಾನೆ. ಸಿಂಪ್ಲಿಫೈ 16 ಮೈನಸ್ ರೂಟ್ ಆಫ್ 169 1 ಪ್ಲಸ್ 1 ಡಿವೈಡೆಡ್ ಬೈ 0.5 ಇದೆ. ಸೊ ಇಲ್ಲಿ ರೂಟ್ ಆಫ್ 169ದ ಸ್ಕ್ವೇರ್ ರೂಟ್ ಏನಿದೆ 13 ಇದೆ. ಸೊ ಆ ರೂಟನ್ನು ತೆಗೆದಾಗ ನಮಗೆ 13 ಡೈರೆಕ್ಟಾಗಿ ನಾವು ಬರೀತೀವಿ. 16 ಮೈನಸ್ 13 ಮಾಡಿದಾಗ 3 ಉಳಿತದ. ಅದೇ ರೀತಿಯಾಗಿ 1 ಪ್ಲಸ್ 1/0.5 ಮಾಡಿದಾಗ ನಮಗೆ ಆನ್ಸರ್ ಏನು ಬರ್ತದೆ, ಡಿವೈಡೆಡ್ ಮಾಡಿದಾಗ 2 ಬರ್ತದೆ. ಸೊ ಇಲ್ಲಿ 1 ಪ್ಲಸ್ 2 ಮಾಡಿದಾಗ 3, 1 ಒಂದ್ಲೆ 3 ಒಂದ್ಲೆ 3 ಒಂದ್ಲೆ. ಸೊ ಆನ್ಸರ್ ಈಸ್ 1 ಆಗಿರ್ತದೆ. ಇಲ್ಲಿ ಸ್ಕ್ವೇರ್ ರೂಟ್ಸ್ಗಳಲ್ಲಿ ಪ್ರಾಬ್ಲಮ್ಸ್ಗಳನ್ನು ಈ ರೀತಿಯಾಗಿ ಬರ್ತದೆ. ಅವುಗಳನ್ನು ನಾವು ಸ್ಕ್ವೇರ್ ರೂಟ್ಸ್ಗಳನ್ನು ತೆಗೆದು ಸಿಂಪಲ್ಲಾಗಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋತಾ ಹೋಗ್ಬೇಕು. ಸಬ್ಸ್ಟ್ರಾಕ್ಷನ್ ಇದ್ದಾಗ ಸಬ್ಟ್ರಾಕ್ಷನ್ ಮಾಡಿ, ಎಡಿಷನ್ ಮಾಡಿ ಇದು ಕಟ್ತಾ ಹೊಡೆದಾಗ ನಮಗೆ ಆನ್ಸರ್ ಸಿಗ್ತದೆ. ಅದೇ ರೀತಿಯಾಗಿ ಇಲ್ಲೊಂದು ಪ್ರಾಬ್ಲಮ್ ಇದೆ. ಸಿಂಪ್ಲಿಫೈ ರೂಟ್ ಆಫ್ 64 ಪ್ಲಸ್ 36 ಮೈನಸ್ 5 1 ಡಿವೈಡೆಡ್ ಬೈ 0.2 ಇದೆ. ಸೊ ಇಲ್ಲಿ ರೂಟ್ ಆಫ್ 64 ಮತ್ತು 39 ಏನು ಬರ್ತದೆ ಅಂದರೆ 8 ಪ್ಲಸ್ 6 ನಾವು ಈ ರೀತಿಯಾಗಿಯೂ ಮಾಡ್ಕೊಳ್ಬೋದು. 36 ಪ್ಲಸ್ 39 ಇಲ್ಲಿ ನಾವು ಸಿಂಪಲ್ ಆಗಿ ಇಲ್ಲಿ ಮಾಡ್ಕೊಂಡು ಬಂದಿದ್ದು ಯಾವುದಿದೆ ಅಂದರೆ 169 simplify 64 plus 36 root of minus 5 divided by 1 divided by 0.2 ಇದೆ. ಇವಾಗ ನಾವೇನು ಮಾಡಬೇಕಂದ್ರೆ ಈ ಎರಡರಲ್ಲಿ ಎಡಿಷನ್ ಇದೆ. ರೂಟ್ ಆಫ್ 64 ಪ್ಲಸ್ 36 ಎಷ್ಟಾಗ್ತದೆ ಅಂದರೆ 100 ಆಗ್ತದೆ. ಸೊ 100 ಮೈನಸ್ 5 ಡಿವೈಡೆಡ್ ಬೈ 1 ಡಿವೈಡೆಡ್ ಬೈ 0.2. ಈ 100ದು ಏನಾಗ್ತದೆ ಅಂದರೆ 10 ಬರ್ತದೆ. 10 ಮೈನಸ್ 5 ಡಿವೈಡೆಡ್ ಬೈ ರೂಟ್ ಆಫ್ 1 ಡಿವೈಡೆಡ್ ಬೈ 0.5 ಏನು ಬರ್ತದೆ ಅಂದರೆ 5 ಬರ್ತದೆ. ಸೊ ಇದು ಮೈನಸ್ ಮಾಡಿದಾಗ ಅಗೇನ್ 5 ಬರ್ತದೆ. ಸೊ 5 1 5 ಆನ್ಸರ್ ಈಸ್ 5 ಬರ್ತದೆ. ಏನು ಮಾಡಬೇಕಂದ್ರೆ ನಾವು ಸಿಂಪಲಾಗಿ ಫಸ್ಟ್ ಎಡಿಷನ್ ಮಾಡಿದ್ವಿ, 100 ಆಗ್ತದೆ. ಮೈನಸ್ 5ನ ತೊಗೊಳ್ತೀವಿ. 1 ಡಿವೈಡೆಡ್ ಬೈ 0.2 ಏನು ಬರ್ತದೆ ಅಂದರೆ 5 ಬರ್ತದೆ. 10 ಮೈನಸ್ 5 ಮಾಡಿದಾಗ 5. ಇದು 5ನ 5 ಒಂದ್ಲೆ ಹೋದಾಗ ನಮಗೆ 5 ಉಳಿತದೆ. ಅದೇ ರೀತಿಯಾಗಿ ಕಂಟಿನ್ಯೂ ಪ್ರಾಬ್ಲಮ್ ಇನ್ನೊಂದು ಸಾಲ್ವ್ ಮಾಡಿದ್ದೇವೆ. ಇಲ್ಲಿ ಕ್ಯಾಲ್ಕುಲೇಟ್ ದ ಸ್ಕ್ವೇರ್ ರೂಟ್ಸ್ ಆಫ್ ದಿಸ್ ಒನ್ 33 64 ಮತ್ತು 21 16. ಇಲ್ಲಿನೂ ಸಹ 5 5s ಗ್ರೂಪ್ ಮಾಡ್ಕೋಬೇಕಾಗ್ತದೆ. ರೈಟ್ ಟು ಲೆಫ್ಟ್ 5 5s 25 ಆಗ್ತದೆ. ಸೊ 5 ಪ್ಲಸ್ ಮಾಡಿದಾಗ 10 ಆಗ್ತದೆ. 16 ಮೈನಸ್ ಮಾಡಿದಾಗ 8 ಉಳಿತದೆ. 64 ಡೌನ್ ತೊಗೊಂಡಾಗ 108 ಇಂಟು 8 ಮಾಡಿದಾಗ 864 ಆಗ್ತದೆ. ಸೊ ಇಲ್ಲಿ 3364ದ ವರ್ಗಮೂಲ 58 ಆಗ್ತದೆ. ಇಲ್ಲಿನೂ ಸಹ ರೈಟ್ ಟು ಲೆಫ್ಟ್ 4 4s 16 21ರಲ್ಲಿ 16 ಮೈನಸ್ ಮಾಡಿದಾಗ 5 ಉಳಿತದೆ. ಅದೇ ರೀತಿಯಾಗಿ ಇಲ್ಲೂ 86 ಇಂಟು 6 ಮಾಡಿದಾಗ 516 ಆಗ್ತದೆ. ಸೊ ಇದರದ್ದು ವರ್ಗಮೂಲ ಎಷ್ಟಾಗ್ತದೆ ಅಂದರೆ 46 ಆಗ್ತದೆ. ಈ ಪ್ರಾಬ್ಲಮ್ಸ್ಗಳನ್ನು ನೀವು ಸಹ ಟ್ರೈ ಮಾಡಿರಿ. ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮಗೆ ಪರ್ಫೆಕ್ಟ್ ಆಗ್ತದೆ. ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್. ಇವತ್ತು ಯೂನಿಟ್ 1 ಯೂನಿಟ್ಸ್ ಲೆಸನ್ನಲ್ಲಿರುವಂಥದ್ದು ಒಂದು ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡಿದ್ದೇನೆ. ಹಿಯರ್ ಕನ್ವರ್ಟ್ ದ ಫಾಲೋವಿಂಗ್ಸ್
First one is 300 degree Fahrenheit into degree Celsius. Second one 22 kilowatts into HP and 1000 liters into gallon. First one 3300 Fahrenheit into degree Celsius. ಇದಕ್ಕೆ ಕಂಡುಹಿಡಲಿಕ್ಕೆ ನಮಗೆ ಸೆಲ್ಸಿಯಸ್ ಮತ್ತು ಫ್ಯಾರನ್ಹೈಟಲ್ಲಿರುವಂಥ ಒಂದು ಪ್ರಾಬ್ಲಮ್ಸನ್ನು ಫಾರ್ಮುಲಾವನ್ನು ನಾವು ಯೂಸ್ ಮಾಡ್ಕೋಬೇಕು. ಸೊ ಅದರಲ್ಲಿ ಏನಿದೆ ಅಂದರೆ ಎಫ್ ಈಸ್ ಈಕ್ವಲ್ಸ್ ಟು ಸಿ ಡಿವೈಡೆಡ್ ಬೈ 100 ಈಸ್ ಈಕ್ವಲ್ಸ್ ಟು ಎಫ್ ಮೈನಸ್ 32 ಡಿವೈಡೆಡ್ ಬೈ 180. ಸೊ ಇದರಲ್ಲಿ ಸಿ ಡಿವೈಡೆಡ್ ಬೈ 100 ಫ್ಯಾರನ್ಹೈಟ್ ಪ್ಲೇಸಲ್ಲಿ ಎಫನ್ನು ಫ್ಯಾರನ್ಹೈಟನ್ನು ಹಾಕಬೇಕು, ಸಬ್ಸ್ಟಿಟ್ಯೂಟ್ ಮಾಡಬೇಕಾಗ್ತದೆ. ಅಂದರೆ ಎಫ್ ಏನಿದೆ 300 ಮೈನಸ್ 32 ಮಾಡಿದಾಗ ನಮಗೆ 268 ಸಿಗ್ತದೆ ಡಿವೈಡೆಡ್ ಬೈ 180. 260 ಡಿವೈಡೆಡ್ ಬೈ 180 ಮಾಡಿದಾಗ 1.488 ಬರ್ತದೆ. ಇದು ಡಿವಿಷನಲ್ಲಿದೆ. ಸೊ ಇದನ್ನು ನಾವು ಈಕ್ವಲ್ ಟು ದಿ ಸೆಟ್ ಸೆಂಡ್ ಮಾಡಿದಾಗ ಮಲ್ಟಿಪ್ಲಿಕೇಶನಲ್ಲಿ ಬರ್ತದೆ. ಸೊ ಇಲ್ಲಿ 1.488 ಇಂಟು 100 ಮಾಡಿದಾಗ 148.88 ಡಿಗ್ರಿ ಸೆಲ್ಸಿಯಸ್ ಸಿಗ್ತದೆ. ಸೊ ಸೆಕೆಂಡ್ ಒನ್ನು ಇದೇನಾಗ್ತದೆ ಅಂದರೆ 222 ಕಿಲೋವ್ಯಾಟ್ಸ್ ಇಂಟು ಎಚ್ ಪಿದಲ್ಲಿ ಕನ್ವರ್ಟ್ ಮಾಡಬೇಕಾಗಿದೆ. ಸೊ ನಮ್ಗೆ ಗೊತ್ತಿರಬೇಕು 1 ಕಿಲೋವ್ಯಾಟ್ಗೆ ಎಷ್ಟು ಎಚ್ ಪಿಗೆ ಅಂತೇಳಿ 1.3569 ಎಚ್ ಪಿ ಆಗ್ತದೆ. ಸೊ ಇಲ್ಲಿ 22 ಕಿಲೋವ್ಯಾಟ್ಗೆ ಎಷ್ಟು ಆಗ್ತದೆ ಅಂಥೇಳಿ ಎಕ್ಸ್ ಪ್ಲೇಸಲ್ಲಿ ಹೌ ಮಚ್ ಆಫ್ ಎಕ್ಸ್ ಅಂದರೆ ಇಲ್ಲಿ ಎಚ್ ಪಿ ಎಷ್ಟು ಎಚ್ ಪಿ ಆಗ್ತದೆ. ಸೊ ಇಲ್ಲಿ ನಾವು ಕನ್ವರ್ಟ್ ಮಾಡಿದಾಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಹಾಕಬೇಕಾಗ್ತದೆ. ಎಚ್ ಪಿ ಪ್ಲೇಸಲ್ಲಿ ಎಕ್ಸ್ ಹೋಗ್ತದೆ ಅಂದರೆ ಎಕ್ಸ್ ಅಂದರೆ ಎಚ್ ಪಿ ಅಂದಂಗೆ. ಸೊ 1.3596 ಇಂಟು 22 ಮಾಡಿದಾಗ 29.91 ಎಚ್ ಪಿ ನಮ್ಗೆ ಸಿಗ್ತದೆ. ಎಷ್ಟಾಗ್ತದೆ ಅಂದರೆ ಎಕ್ಸ್ ವ್ಯಾಲ್ಯೂ ನಾವು ಕಂಡುಹಿಡಿದೆ. ಈ ರೀತಿಯಾಗಿ ಮಲ್ಟಿಪ್ಲಿಕೇಶನ್ ಮಾಡಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಮಾಡಬೇಕಾಗ್ತದೆ. ಮತ್ತು ಅದಾದಮೇಲೆ ಇಲ್ಲಿ 1000 ಲೀಟರ್ಸ್ ಇಂಟು ಗ್ಯಾಲನ್ನು 1 ಲೀಟರ್ಗೆ 0.22 ಗ್ಯಾಲನ್ನು ಇದೆ. ಸೊ 1000 ಲೀಟರ್ಸ್ಗೆ ಎಷ್ಟು ಆಗ್ತದೆ ದಟ್ ಈಸ್ ಎಕ್ಸ್, ಎಷ್ಟು ಗ್ಯಾಲನ್ನು ಆಗ್ತದೆ ಅಂತ ಕಂಡುಹಿಡಲಿಕ್ಕೆ ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಹಾಕ್ಕೋಬೇಕು. ಅದಾದಮೇಲೆ ಎಕ್ಸ್ ವ್ಯಾಲ್ಯೂ ಕಂಡುಹಿಡಬೇಕಂದ್ರೆ ಇದು ಎಕ್ಸ್ ಅಂದರೆ ಗ್ಯಾಲನ್ನು ಎಷ್ಟಿದೆ ಅಂಥೇಳಿ 0.22 ಇಂಟು 1000 ಮಾಡಿದಾಗ 220 ಗ್ಯಾಲನ್ನು ಆಗ್ತದೆ. ಅಂದರೆ 1000 ಲೀಟರ್ಸ್ಗೆ ಎಷ್ಟು ಗ್ಯಾಲನ್ನು ಆಗ್ತದೆ 220 ಗ್ಯಾಲನ್ನು ಆಗ್ತದೆ. ಇಲ್ಲೊಂದು ಪ್ರಾಬ್ಲಮ್ ಕೊಟ್ಟಿದ್ದಾರೆ. ಹೌ ಟು ಕನ್ವರ್ಟ್ ದ ಟೆಂಪ್ರೇಚರ್ ಇಂಟು ಕ್ಯಾಲ್ವಿನ್ ಆ್ಯಂಡ್ ರೂಮರ್ ಆರ್ ರೇಡಿಯನ್ಸ್ ಅಲ್ಲಿ ಕನ್ವರ್ಟ್ ಮಾಡೋದು. ಕ್ಯಾಲ್ವಿನ್ ದ ಫಾರ್ಮುಲಾ ಡಿಗ್ರಿ ಸೆಲ್ಸಿಯಸ್ ಪ್ಲಸ್ 273. ಸೊ ಇಲ್ಲಿ 70 ಡಿಗ್ರಿ ಸೆಲ್ಸಿಯಸ್ ಇದ್ದಾರೆ. ಸೊ ಡಿಗ್ರಿ ಸೆಲ್ಸಿಯಸ್ ಎಷ್ಟಿದೆ 70 ಪ್ಲಸ್ 273 ಮಾಡಿದಾಗ 343 ಕ್ಯಾಲ್ವಿನ್ ಆಗ್ತದೆ. ಇದನ್ನು ನಾವು 70 ಡಿಗ್ರಿ ಸೆಲ್ಸಿಯಸ್ಸಿಂದ ಕೆಲ್ವಿನ್ಗೆ ಕನ್ವರ್ಟ್ ಮಾಡಿದಾಗ 373 ಕೆಲ್ವಿನ್ ಆಗ್ತದೆ. ಅದೇ ರೂಮರಲ್ಲಿ ಕನ್ವರ್ಟ್ ಮಾಡಬೇಕಂದ್ರೆ ಇದ್ರದ್ದು ಫಾರ್ಮುಲಾ ಏನಾಗ್ತದೆ ಅಂದರೆ ಸಿ ಡಿವೈಡೆಡ್ ಬೈ ಆರ್ ಈಸ್ ಈಕ್ವಲ್ಸ್ ಟು ಸಿ ಡಿವೈಡೆಡ್ ಬೈ 100 ಇಂಟು 80 ಆಗ್ತದೆ. ಸೊ ಸಿ ಪ್ಲೇಸಲ್ಲಿ 70 ಡಿಗ್ರಿ ಇದೆ, ಸೆಲ್ಸಿಯಸ್ ಇದೆ, 100 ಇಂಟು 80 ಈ ಝೀರೋ ಕ್ಯಾನ್ಸಲ್ ಆಗ್ತದೆ ಮತ್ತು ಇದೊಂದು ಈ ಝೀರೋ ಕ್ಯಾನ್ಸಲ್ ಆಗೋದ್ರಿಂದ 7 8 56 ರೂಮರ್ ಆಗ್ತದೆ, ರೇಡಿಯನ್ಸ್ ಆಗ್ತದೆ. ಸೊ ಈ ಪ್ರಾಬ್ಲಮ್ಸನ್ನು ಈ ರೀತಿಯಾಗಿ ಸಾಲ್ವ್ ಮಾಡ್ತಾ ಹೋಗಬೇಕಾಗ್ತದೆ. ಸೊ ನಾವು ಯಾವ ರೀತಿಯಾಗಿ ಮಾಡಿದ್ವಿ ಅಂಥೇಳಿ ಫಸ್ಟ್ ಕೆಲ್ವಿನ್ನ, ಅದಾದಮೇಲೆ ರೂಮರ್, ಆದಮೇಲೆ ಲೀಟರ್ಸಲ್ಲಿ ಕನ್ವರ್ಟ್ ಮಾಡಿರೋದು. ಈ ಪ್ರಾಬ್ಲಮ್ಸ್ 3 ಪ್ರಾಬ್ಲಮ್ಸನ್ನು ನಾವು ಸಾಲ್ವ್ ಮಾಡಿರೋದನ್ನು ನಾವು ಪ್ರಾಕ್ಟೀಸ್ ಮಾಡ್ತೀವಿ. ನೀವು ಪ್ರಾಕ್ಟೀಸ್ ಮಾಡಿರಿ. ಅದಾದಮೇಲೆ ಪ್ರಾಬ್ಲಮ್ಸನ್ನು ಒಂದು ಪೇಪರ್ ನೋಟ್ಸ್ ಅಂಥೇಳಿ ಮಾಡಿ ಅದರಲ್ಲಿ ಡೌನ್ಲೋಡ್ ಮಾಡಿ ಇಟ್ಕೊಳ್ರಿ ಅಥವಾ ರೆಫರೆನ್ಸ್ಗೂ ಬೇಕಾಗ್ತದೆ.